ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನೆಲ್ಗೆ ಸ್ವಾಗತ. ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು, ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ, ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ. ಹಲೋ ಸರ್ ಹೇಳಿ. ಸರ್, ಸ್ವಿಫ್ಟ್ ಡಿಸೈರ್ ಅಲ್ಲ ಗಾಡಿ ಕಳಿಸಿರೋದು ಎಲ್ಲ ಬೋರ್ಡು? ಹಾಂ ಹೌದು ಸರ್, ಸ್ವಿಫ್ಟ್ ಡಿಸೈರು. ಮಾಡಲ್ ಎಷ್ಟು ಗಾಡಿ? ಸರ್ ಮಾಡೋದು ಸರ್ 2016 ಮಾಡಲು, ಅಕ್ಟೋಬರ್ 2016 ಅಕ್ಟೋಬರ್. ಸರ್ ಓನರ್ ಎಷ್ಟಾಗಿದ್ದಾರೆ ಗಾಡಿ? ಸರ್ ಇದು ತರ್ಡ್ ಓನರ್ ಸರ್. ಈಗ ನಾವು ಸೇರಿ ತರ್ಡ್ ಓನರು. ಅದು ನಾವು ಗಾಡಿ ತೊಗೊಂಡು ಒಂದು 6 ಮಂತ್ ಅಷ್ಟಾಗಿರೋದು. ಹ್ಞೂ ನಾವು ತಗೊಂಡ ಸೆಕೆಂಡ್ ಓನರ್ ಐತೆ, ಅಲ್ಲಿಂದ ನಮ್ಮ ಹೆಸರು ಮಾಡಿಸ್ಕೊಂಡು ತರ್ಡ್ ಓನರ್ ಆಗಿತ್ತು. ಹಾಂ ಸರ್ ಇದು ತರ್ಡ್ ಓನರ್ ಗಾಡಿ ಆಗಿದೆ, 2016 ಮಾಡಲು. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ? ಅದೇ ಸರ್, ಇದು ಇದು FC ರನ್ನಿಂಗ್ ಇದೆ. ಹ್ಞೂ ಆಮೇಲೆ 4 ಹೊಸ ಟೈರ್ ಹಾಕ್ಸಿದ್ದೀವಿ. ಹಾಕಿ ಒಂದು 4 ತಿಂಗಳು ಆಗಿಲ್ಲ, ಹೊಸ ಟೈರ್ 4 ಹೊಸ ಟೈರ್ ಹಾಕ್ಸಿದ್ದೀವಿ. ಹ್ಞೂ ಆಮೇಲೆ ಇದು ಫ್ರೆಶ್ ಇನ್ಸೂರೆನ್ಸ್ ಅಂದರೆ ಅದು ಒಂದು 5 ಮಂತ್ ಆಯ್ತು, ಇನ್ಸೂರೆನ್ಸ್ ಕಟ್ಟಿ ಒಂದು 5 ಮಂತ್ ಆಗಿದೆ. ಹ್ಞೂ ಸರ್ ನಾವು ಗಾಡಿ ತಗೊಂಡಿದ್ದು 3/18 ಗಾಡಿ ತೊಗೊಂಡ್ವಿ. ಗಾಡಿ ತೊಗೊಂಡು ಸರ್ 1-2 ತಿಂಗಳಿಗೆ ನಾವು ಸ್ವಲ್ಪ ಟೈರ್ ಎಲ್ಲ ಹೋಗಿದ್ವಲ್ಲ, ಹೊಸ ಟೈರ್ ಹಾಕ್ಸಿದ್ವಿ. ಇನ್ಸೂರೆನ್ಸ್ ಎಲ್ಲ ಲ್ಯಾಪ್ಸ್ ಆಗಿತ್ತು, ಅದು ಇನ್ಸೂರೆನ್ಸ್ ಕಟ್ಟಿದ್ವಿ. ಒಂದು 45,000 ಸರ್ ಗಾಡಿ ರೆಡಿ ಮಾಡಿಸಿದ್ವಿ. ಏನಕ್ಕಂದರೆ ಇದು ಬ್ರೇಕ್ ಶಾಫ್ಟ್ ಹೋಗಿತ್ತು, ಬ್ರೇಕ್ ಶಾಫ್ಟು, ಹ್ಞೂ ವೀಲ್ ಲೋರ್ ಎಮ್ಮು, ಆಮೇಲೆ ಡೈನಮು ಸರ್. ಬಟ್ ನಾವು ತಾಳ ನಮ್ಗೆ ಅಷ್ಟೊಂದು ಇದು ಗೊತ್ತಾಗಲಿಲ್ಲ. ಹಾಂ ಬಟ್ ಅವ್ರು ನಮ್ಮ ಸಲ ಯಾಮರ್ಸ್ ಕೊಟ್ಟರು, ಇವರು ಬ್ರೋಕರ್ಸು. ನಾವು ತಗೊಬಂದು ಸ್ವಲ್ಪ ಓಡಿಸ್ತಾ ಸ್ವಲ್ಪ ಸಮಸ್ಯೆ ಇತ್ತಲ್ಲ, ಹಾಂ ನಾವು ಗಾಡಿ ನೀಟಾಗಿ ರೆಡಿ ಮಾಡ್ಕೊಂಡ್ವಿ ಸರ್. ಈಗ ಗಾಡಿ ಸರ್ ರನ್ನಿಂಗ್ ಎಷ್ಟಾಗಿದೆ ಇದು? ಸರ್ ರನ್ನಿಂಗ್ ಎಷ್ಟಾಗಿದೆ ಇವಾಗ? ಸರ್ ಒಂದು 2 ಲ್ಯಾಕ್ ಆಗಿದೆ ಸರ್. ಒಂದು 2 ಲ್ಯಾಕ್ ಸಮಥಿಂಗ್ ಆಗಿದೆ. ಇಂಜಿನ್ ಕಂಡೀಷನ್? ಸರ್ ಇಂಜಿನ್ ಚೆನ್ನಾಗಿದೆ ಗಾಡಿದು? ಹ್ಞೂ ಸರ್. ಸರ್ ಅಂದರೆ ಇದು ಗಾಡಿ ತಗೊಂಡು ಒಂದು 6 ಮಂತ್ ಎಷ್ಟಾಗಿರೋದು. ಬಟ್ ಇದು ನಾವು ಗೌರ್ಮೆಂಟ್ ಅಫಿಷಿಯಲ್ಲು. ಸೊ ಅದು ನಮ್ಮ ಬಾಮಿದ್ದು ನಾನು ಗಾಡಿ ತಿಕ್ಕೊಟ್ಟಿದ್ವಿ. ಹಾಂ 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 ಅವರು ಇದು ಡಿಪ್ಲೊಮಾ ಮುಗಿಸ್ಕೊಂಡು ಬಂದಿದ್ರು ಬೆಂಗಳೂರಿಗೆ ಅಂತ. ಸೊ ಅವರು ಡಿಪ್ಲೊಮಾ ಕ್ಲಿಯರ್ ಆಗಿದೆಯಲ್ಲ, ಅದಕ್ಕೆ ಅವರು ಇನ್ನು ಸ್ಟಡಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಹ್ಞೂ ಸೊ ಅದಕ್ಕೆ ಗಾಡಿ ನಾವು ಸೇಲ್ ಮಾಡಕ್ಕೆ ಕೂತೀವಿ. ಬಟ್ ನಮ್ಗೆ ಸರ್ ಒಂದು ಒಳ್ಳೆ ರೇಟ್ ಬಂದಷ್ಟು ಕೊಡ್ತಿಲ್ಲ ಅಂದರೆ ಗಾಡಿ ನಾವು ಸೇಲ್ ಮಾಡಲ್ಲ. ಬಟ್ ಗಾಡಿ ಚೆನ್ನಾಗಿದೆ ಸರ್, ಗಾಡಿ ಏನು ಸಮಸ್ಯೆ ಏನಿಲ್ಲ. ಬೇಕಾದ್ರೆ ಬಂದು ಗಾಡಿ ಓಡಿಸ್ಬಿಟ್ಟು ಹ್ಞೂ ಗಾಡಿ ಎಲ್ಲ ಚೆಕ್ ಮಾಡಿ ಎಲ್ಲ ಓಡಿಸಿ ಟೈರು ಇನ್ಸೂರೆನ್ಸ್ ಎಲ್ಲ ನೋಡಿ ಗಾಡಿ ಬೇಕಾದ್ರೆ ಅವ್ರು ಯಾರಿಗಾರು ತೋರಿಸ್ಕೊಳ್ಳಿ. ಬಟ್ ನಾವು ತೊಗೊಳ್ಳೋ ಗಾಡಿದ ಒಳಗಡೆ ಫೀಚರ್ಸ್ ಏನೇನು ಬರುತ್ತೆ? ಸರ್ ಇದು ಪವರ್ ವಿಂಡೋ ಇದೆ, ಹಾಂ AC ಪವರ್ ವಿಂಡೋ, ಅದೇ ಸರ್. ಸರ್ ಸಿಸ್ಟಮ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಪವರ್ ವಿಂಡೋ, ಆಮೇಲೆ ಇದು ಪವರ್ ಸ್ಟೇರಿಂಗು ಹ್ಞೂ ಅಷ್ಟೇ ಸರ್. ಅದು 2016 ಮಾಡಲು ಅಲ್ವಾ ಹಾಂ ಹಾಂ ಇವಾಗ ಎಲ್ಲಿ ಲೊಕೇಶನ್ ಗಾಡಿ ಇರೋದು? ಸರ್ ಇದು ಬಾಪೂಜಿ ನಗರ ಬೆಂಗಳೂರು. ಬಾಬೂಜಿ ನಗರ ಬೆಂಗಳೂರು. ಗಾಡಿ ಓಡ್ತಿದೆ, ಅದೇ ಗಾಡಿ ಓಡ್ತಾಯಿದೆ, ಪ್ರೆಸೆಂಟ್ ಓಡ್ತಿದೆ ಹಾಂ ಹಾಂ ಸರ್. ಅದೇ ಇನ್ನೊಂದು ತಿಂಗಳು ಬಿಟ್ಟು ನಮ್ಮ ಬಾಮಿದವರು ನಮ್ಮೂರಿಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ಸ್ಟಡಿ ಮಾಡೋಕ್ಕಂತ. ಹಾಂ ಸೊ ನಾವು ಗೌರ್ಮೆಂಟ್ ಅಫಿಷಿಯಲ್ ಅಲ್ವಾ, ಸೊ ನಾವು ಓಡ್ಸೋಕ್ಕಾಗಲ್ಲ ಗಾಡಿ ಅದು. ರನ್ನಿಂಗ್ ಈಗ ಎಷ್ಟು ಹೇಳ್ತೀರಾ ಗಾಡಿಗೆ ರೇಟು? ಸರ್ ನಾವು ತೊಗೊಂಡಿದ್ದು 3/18 ನಾವು ತಗೊಂಡಾಗ. ಹಾಂ ಬಟ್ ಸರ್ ಈಗ ಸರ್ ಒಂದು 6 ಮಂತ್ ಅಷ್ಟಾಗಿದೆ ಸರ್. ಒಟ್ಟು ಒಂದು 290 ಕೊಡ್ತೀವಿ ಸರ್, ಒಂದು 290. 290 ಫೈನಲು? ಹಾಂ ಸರ್, 290 ಫೈನಲ್. ಬೇಕಾದ್ರೆ ಒಂದು ಸ್ವಲ್ಪ ಬಂದರೆ ಸ್ವಲ್ಪ ನೆಗೋಷಿಯೇಷನ್ ಆಗುತ್ತೆ. ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ? ನೆಗೋಷಿಯೇಟ್ ಆಗುತ್ತೆ. ಬಟ್ ಸರ್ ಹಾಂ ಸರ್, ಒಂದು 5ರಿಂದ 10 ಸಾವಿರ ಬಿಡ್ತೀರಾ? ಹ್ಞೂ ಸರ್. ಅವ್ರು ಬಂದು ಸರ್ ಗಾಡಿ ಓಡಿಸಿ ಸರ್, ಬಂದವ್ರು ಗಾಡಿ ಓಡಿಸಿ ಅವ್ರಿಗೆ ಇಷ್ಟ ಆಯಿತು ಅಂದರೆ ನಾನು ಅವ್ರ ಜೊತೆ ನಾನು ಮಾತಾಡ್ತೀನಿ. ಹಾಂ ಹಾಂ ಬಟ್ ಈಗ ಸರ್ ನಾವು ಗಾಡಿ ಸರ್ ನಾವು ತಗೊಳ್ಳೋಕೆ ನಮಗೆ ಬೇರೆ ಯಾಮರ್ಸ್ ಕೊಟ್ಟಿದ್ದಾರೆ. ಹಾಂ ಸೊ ನಮ್ಗೆ ನೋಡಿ ಸರ್, ನಾವು ಪಕ್ಕ ಹೇಳ್ತೀವಿ, ಮಾಹಿತಿ ಹೇಳ್ತೀವಿ. ಏನಕ್ಕಂದರೆ ಗಾಡಿ ಈ ಥರ ಇದೆ ನಾನು ಪಕ್ಕ ಹೇಳ್ಕೊಡ್ತೀನಿ. ಏನಕ್ಕಂದರೆ ಅವ್ರು ಕೊಡುವಾಗ ಇದು ಟೈರ್ ಫುಲ್ ಫ್ಲಾಟ್ ಆಗಿದ್ದು ಸರ್. ಹಾಂ 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 ಟೈರ್ ಹೊಸ ಟೈರ್ ಹಾಕ್ಸಿದ್ದೀನಿ, ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿತ್ತು ಅವ್ರದ್ದು ಸರ್. ಅದು ಇನ್ಸೂರೆನ್ಸ್ ಕಟ್ಟಿದ್ದೀನಿ. ಆಮೇಲೆ ಗಾಡಿ ಸುಮಾರು ರಿಪೇರಿ ಮಾಡಿಸಿದ್ದೀನಿ ಸರ್. ಅಂದರೆ ಒಂದು 45ರಿಂದ 50,000 ಗಾಡಿ ರೆಡಿ ಮಾಡಿಸಿದ್ದೀನಿ. ಏನಕ್ಕಂದರೆ ನಾವು ತಗೊಂಡು ಗೊತ್ತಾಗಲಿಲ್ಲ. ಹಾಂ ಹಾಂ ಬಟ್ ಬೇರೆ ನಮ್ಗೆ ಸ್ವಲ್ಪ ಯಾಮರ್ಸ್ ಕೊಟ್ಟಿದ್ರು ಕಳ್ಳನ ಮಕ್ಕಳು. ಅದು ನಾವು ತಗೊಬಂದು ನಾವು ಗಾಡಿ ಎಲ್ಲ ಚೆಕ್ ಮಾಡಿದಾಗ ನಮ್ಗೆ ಗೊತ್ತಾಯಿತು, ಎಲ್ಲ ನೀಟಾಗಿ ರೆಡಿ ಮಾಡಿಸಿದ್ರೆ ಗಾಡಿ ಪಕ್ಕ ಐತೆ. ಬಂದು ಸ್ವಲ್ಪ ನೋಡ್ಕೊಳ್ಳಿ ಸರ್, ಎಲ್ಲ ಫುಲ್ ನೋಡ್ಕೊಂಡು ಗಾಡಿ ಎಲ್ಲ ಓಡಿಸಾದ್ಮೇಲೆ ಅವರಿಗೆ ಸರ್ ಗೀಟ್ ಇದ್ರೆ ತಗೊಳ್ಳಿ, ಏನು ಸಮಸ್ಯೆ ಇಲ್ಲ. ಓಕೆ, ಅಪ್ಡೇಟ್ ಮಾಡ್ತೀವಿ ಗಾಡಿ. ನಮ್ಮ ಹ್ಞೂ ಸರ್, ಆಯ್ತು. ಚಾನಲ್ ಬಂದರೆ ಒಂದು 10 ಸಾವಿರ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ. ಹಾಂ ಓಕೆ ಸರ್, ಆಯ್ತು. ಬರಲಿ ಸರ್, ಬರಲಿ. ಥ್ಯಾಂಕ್ ಯು. ಹಾಂ ಓಕೆ ಸರ್, ಓಕೆ, ಥ್ಯಾಂಕ್ ಯು.